ಹಾಯ್ ಎಲ್ಲಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಒಂದೊಳ್ಳೆ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ. ಇದರಿಂದ ತುಂಬ ಜನ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. ಬಟ್ ಪಾರ್ಲರವರು ಸ್ವಲ್ಪ ನನ್ನ ಬೈಕೋಬೋದು, ಬಟ್ ಪರವಾಗಿಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾನೊಂದು ಒಳ್ಳೆ ವಿಡಿಯೋ ಅಂತ ಹೇಳಿದೆ. ಏನಪ್ಪ ಅಂದರೆ, ಏನು ಇಷ್ಟೊಂದು ಕೂದಲನ್ನ ಇಷ್ಟೊಂದು ಇದು ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಈ ವಿಡಿಯೋ ಇರೋದೇ ಕೂದಲು ಬಗ್ಗೆ. ಸೊ ನೋಡ್ತಾ ಇದ್ದೀರಲ್ಲ, ಈ ನನ್ನ ಕೇಶ ರಾಶಿ ಏನಿದೆ ಎಷ್ಟು ಉದ್ದ ಇದೆ. ಸೊ ಈ ಸೆಕೆಗೆ ಮೇಂಟೈನ್ ಮಾಡೋಕ್ಕೂ ಆಗ್ತಿಲ್ಲ. ಸೊ ತುಂಬ ಅಂದರೆ ತುಂಬ ಡ್ರೈ ಆಗೋಗಿದೆ. ಕಾಣಿಸ್ತಿರ್ಬೋದು ನಿಮಗೆ, ತುಂಬಾ ಡ್ರೈ ಆಗೋಗಿದೆ. ಸೊ ಸೆಕೆ ಆಗಿರೋದ್ರಿಂದ ಹೇರ್ ಕೂಡ ನೀವು ಆಲ್ಮೋಸ್ಟ್ ನಾನು ವೀಡಿಯೋದಲ್ಲೆಲ್ಲ ನೋಡಿರ್ತೀರ, ಹೇರ್ನ ಯಾವಾಗಲೂ ಟೈಮ್ ಮಾಡೇ ಇರ್ತೀನಿ ನಾನು. ಸೊ ಹಾಗಾಗಿ ಯಾಕೆ ಇವಾಗ ಹೇರ್ ಕಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಬಾಣಂತನ ಆದಮೇಲೆ ತುಂಬ ಅಂದರೆ ತುಂಬಾ ಉದ್ರೋಗಿ ಇವಾಗ ಇಷ್ಟಿದೆ ಅಷ್ಟೇ. ಸೊ ಇವಾಗ ಈ ಹೇರ್ನ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಓನಾಗಿ ಹೇರ್ ಕಟ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಕೂದಲು ಅಂದರೆ ನನಗೆ ತುಂಬ ಇಷ್ಟ. ತುಂಬಾ ಬ್ಲ್ಯಾಕ್ ಇದೆ ನನ್ನದು ಹೇರು. ಎಲ್ಲರೂ ಅದೇ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿದೆ, ತುಂಬ ಕಲ್ಲರ್ ಇದೆ ನಿಮ್ಮ ಕೂದಲು ಅಂತ. ಬಟ್ ಇದಕ್ಕೆ ಯಾವುದೇ ರೀತಿ ನಾನು ಬೇರೆ ಥರ ಏನೂ ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಬುದ್ಧಿ ಬಂದಮೇಲೆ ಅವರು ಇವರು ಹೇಳೋದು, ಅವರು ಇವರು ತೋರಿಸೋದು, ಸ್ವಲ್ಪ ಅಂದರೆ ಅದು ಇದು ಕಾಯಿಸ್ತಾರಲ್ಲ ಎಣ್ಣೆಗೆ ಹಾಕಿ, ಆ ಥರ ಮಾಡ್ತಿದ್ದೆ. ಬಟ್ ಇವಾಗ ಪಾಪು ಆದಮೇಲೆ ಆ ಏರ್ ಫಾಲ್ ಆಗೋದು ನೋಡಿ ನಾನಂತೂ ಬಿಟ್ಟಿದ್ದೆ, ಏನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಇವಾಗ ಫುಲ್ ಶಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಷ್ಟು ತೆಗೆದುಬಿಡ್ತೀನಿ ನಾನು. ಅವಾಗಿಂದನೂ ಅಷ್ಟೇ ಬರೀ ಯೂ ಕಟ್ಟು ಇಲ್ಲಾಂದರೆ ಸ್ಟ್ರೈಟ್ ಕಟ್ಟು ಇದೇ ಮಾಡ್ಕೊತಿದ್ದೆ. ಬಟ್ ಇವತ್ತು ಫಸ್ಟ್ ಟೈಮ್ ನಾನು ಲೇಯರ್ ಅಂದರೆ ಸ್ಟೆಪ್ ಕಟ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಶೆಕೆಗೆ ಯಾವಾಗಲೂ ಇಲ್ಲ ಒಂದು ಪೋನಿ ಹಾಕ್ಬಿಟ್ರೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಶಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನಿದೆ? ಕೂದಲು ಉದ್ದ ಇದ್ರೇ ಚೆನ್ನಾಗಿರುತ್ತಾ? ಆ್ಯಕ್ಚುಲಿ ನಮ್ಮ ಯಜಮಾನ್ರು ಬೈಬೋದು ಅನಿಸುತ್ತೆ, ಯಾಕೆಂದರೆ ನಮ್ಮ ಅತ್ತೆಗೆ ಮತ್ತು ನಮ್ಮ ಯಜಮಾನ್ರಿಗೆ ಕೂದಲು ಉದ್ದ ಇರಬೇಕು, ಅವಾಗ ಅವ್ರಿಗೆ ತುಂಬಾ ಇಷ್ಟ. ಬಟ್ ಇವಾಗ ಆಗ್ತಾಯಿಲ್ಲ ನನಗೆ. ಈ ಸೆಕೆಗಾಗಲಿ, ಪಾಪು ಇರೋದ್ರಿಂದ ಮೇಂಟೈನ್ ಮಾಡೋಕ್ಕಾಗಲಿ, ಸ್ನಾನ ಮಾಡೋಕ್ಕೂ ತುಂಬ ಹಿಂಸೆ, ಎಣ್ಣೆ ಹಚ್ಚೋಕ್ಕೂ ತುಂಬ ಹಿಂಸೆ, ಎಣ್ಣೆ ಹಚ್ಚಾದ್ಮೇಲೆ ಬಿಡೋಕ್ಕೂ ತುಂಬ ಹಿಂಸೆ ಆಗ್ತಿದೆ. ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಇವಾಗ ನಾನು ತುಂಬಾ ಇಂಟ್ರೊಡಕ್ಷನ್ಸ್ ಆಗೋಯಿತು. ಇವಾಗ ಹೇರ್ ಕಟ್ ಮಾಡೋದಕ್ಕೆ ನಾನು ಒಂದು ಕೂಮ್ ತೊಗೊಂಡಿದ್ದೀನಿ, ಒಂದು ಸಿಸರು, 2 ರಿಬ್ಬನ್, ಒಂದು ದೊಡ್ಡ ರಿಬ್ಬನು, ಒಂದು ಪುಟಾಣಿ ರಿಬ್ಬನು, ಒಂದು ಏರ್ನ ವೆಟ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಒಂದು ಸ್ಪ್ರೇನ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಚಿಕ್ಕ ಬಿಡಿಸ್ಕೊಂಬಿಡೋಣ. ಆ್ಯಕ್ಚುಲಿ ಒಂದು ಕಡೆ ಬೇಜಾರಾಗ್ತಾಯಿದೆ, ಇಷ್ಟು ಬೆಳೆಸಿ ಕಟ್ ಮಾಡಬೇಕು ಅಂತ. ಬಟ್ ಅನಿವಾರ್ಯ, ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇದು ಆವಾಗ ನಾನು ಪ್ರೆಗ್ನೆನ್ಸಿ ಮುಂಚೆ ನಾನು ರೆಡ್ ಕಲರ್ನ ನಮ್ಮ ಯಜಮಾನ್ರೆ ಮನೇಲಿ ಹಾಕ್ಕೊಟ್ಟಿದ್ರು. ಸೊ ಇಲ್ಲಿ ಹಾಕ್ಕೊಂಡಿದ್ದು ನೋಡಿ, ಇಲ್ಲಿವರೆಗೂ ಬಂದಿದೆ. ಸೊ ಅಷ್ಟು ಹೇರ್ ಗ್ರೋತ್ ಆಗಿದೆ ನನ್ನದು. ಇವಾಗ ಅದನ್ನೆಲ್ಲ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಏರ್ ಫಾಲ್ ಆಗುತ್ತೆ ನಂದಂತೂ. ಬಟ್ ಆದರೂ ಇಷ್ಟಿದೆ, ಸೊ ಅದೇ ಖುಷಿ ನನಗೆ. ಎಷ್ಟೇ ಏರ್ ಫಾಲ್ ಆದ್ರೂ ನೋಡಿ, ನೀವೇ ನೋಡ್ತಿದ್ದೀರಲ್ಲ, ಎಷ್ಟೇ ಏರ್ ಫಾಲ್ ಆದ್ರೂ ಹೇರ್ ಈ ಥರ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಬಟ್ ಎಲ್ಲ ನೋಡಿದ್ರೂ ಕೂದಲೇ ಬಿದ್ದಿರುತ್ತೆ ಅಂತ ಮನೆಯವರೆಲ್ಲ ಬೈತಾನೆ ಇರ್ತಾರೆ, ಅದೊಂದು ಬೇಜಾರು. ಸೊ ಚಿಕ್ಕೆಲ್ಲ ಬಿಡಿಸಿದಾಯಿತು. ಇವಾಗ ಓಕೆ, ಇವಾಗ ಪೋನಿ ಹಾಕ್ಕೋಬೇಕು. ಪೋನಿ ಅಂದರೆ ನಾರ್ಮಲ್ ಇಲ್ಲಿಗೆ ಹಾಕ್ಕೋಬಾರ್ದು, ಇಲ್ಲಿಗೆ ನೆತ್ತಿ ಮೇಲೆ ಹಾಕ್ಕೋಬೇಕು. ಸೊ ಇವಾಗ ಪೋನಿ ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಒಂದು ಕೂದಲನ್ನ ಬಿಡಬೇಡಿ, ನೀಟಾಗಿ ಅದು ಕೂಮ್ ಮಾಡ್ಕೋಬೇಕು. ಕಾಣಿಸ್ತಿದೆ. ಇನ್ನೊಂದು ಹೇರ್ ಟಿಪ್ ಏನು ಗೊತ್ತಾ? ಯಾವತ್ತು ನಾವು ಹೀಗೆ ಬಾಚೋದಕ್ಕಿಂತ ಈ ಥರ ಉಲ್ಟಾ ಮಾಡಿ ಬಾಚೋದ್ರಿಂದ, ಇಲ್ಲ ಉಲ್ಟಾ ಮಾಡಿ ಶಾಂಪು ಮಾಡೋದ್ರಿಂದ ಹೇರ್ ಗ್ರೋತು ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ನಾನೆಲ್ಲೋ ಕೇಳಿದ್ದೆ.
ಎಲ್ಲರೂ ಜಡೆನ ಹಿಂದಕ್ಕೆ ಹಾಕಿದ್ರೆ ನಾನು ಮುಂದಕ್ಕೆ ಹಾಕಿದ್ವಿ. ಸೊ ಕುದುರೆ ಬಾಲ ಇದ್ದಂಗೆ. ಸೊ ಇವಾಗ ಇಲ್ಲಿ ಒಂದು ಜುಟ್ಟು ಹಾಕಾದ್ಮೇಲೆ ಎಷ್ಟು ಕಟ್ ಮಾಡಬೇಕು ಅಂತಿದ್ರು ಅಲ್ಲಿ ಒಂದು ಲಾಸ್ಟಲ್ಲಿ ಒಂದು ರಿಬ್ಬನ್ ಹಾಕಿದ್ರಿ. ಸೊ ಈ ಥರ ನಾನಿವಾಗ ಇಷ್ಟು ಕೂದಲನ್ನ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಷ್ಟನ್ನು ಭಯ ಆಗ್ತಿದೆ, ಬೇಜಾರು ಕೂಡ ಆಗ್ತಿದೆ. ಬಟ್ ನೋಡೋಣ, ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ವಲ್ಲ. ಸೊ ಹಾಗಾಗಿ 3, 2, 1. ಹೋಯ್ತು ನಂದು ಕೂದಲು, ಹೋಯ್ತು. ಅದು ನೋಡಿ ಫುಲ್ ಡ್ರೈ ಆಗೋಗಿತ್ತು. ಸೊ ಇದನ್ನು ಬೆಳೆಸಿನೇ ಯೂಸ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಕಟ್ ಮಾಡಿಬಿಟ್ಟೆ. ಇವಾಗ ಈ ತುದಿ ಏನಿದೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಹೇರ್ ಕಟ್ ಮಾಡೋದ್ರಿಂದ ಕೆಳಗಡೆ ಒಂದು ನ್ಯೂಸ್ ಪೇಪರು ಅಥವಾ ಕವರ್ ಹಾಸಿದ್ರೆ ನೀಟಾಗಿ ಎತ್ತಕ್ಬಿಡ್ಬೋದು, ಅವಾಗ ಜಾಸ್ತಿ ಗಲೀಜಾಗಲ್ಲ. ಫೈನಲಿ ಫಸ್ಟ್ ಸ್ಟೆಪ್ ಏನಿದೆ ಅದು ಮುಗಿದಿದೆ. ಆದ್ರೂ ಉದ್ದನೇ ಇದೆ ಅನಿಸುತ್ತೆ. ಓಕೆ, ಇದು ಫಸ್ಟ್ ಸ್ಟೆಪ್ಪು. ನನಗೆ ಸ್ವಲ್ಪ ಉದ್ದನೇ ಅನ್ನಿಸ್ತಾ ಇದೆ ಇದು, ಹಾಗಾಗಿ ನಾನು ಚೂರು ಶಾರ್ಟ್ ಮಾಡ್ಕೋತೀನಿ. ಇಲ್ಲ, ಈ ಥರ ಕಟ್ ಮಾಡೋದಕ್ಕಿಂತ ಮತ್ತೆ ಪೋನಿ ಹಾಕೊಂಡು ಕಟ್ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇವಾಗ ಇನ್ನೊಂದು ಚೂರು ಕಟ್ ಮಾಡಿ. ಓಕೆ, ಇವಾಗ ನಾನು 3 ಲೇಯರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಸ್ಟೆಪ್ ಆಯಿತು. ನೆಕ್ಸ್ಟು ನಾನು ಸೆಕೆಂಡ್ ಸ್ಟೆಪ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸೆಕೆಂಡ್ ಸ್ಟೆಪ್ನ ನಾನು 1-2 ಇಂಚ್ ಆಗುವಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಮೋಸ್ಟ್ಲಿ ಫ್ರಂಟ್ ಕಟ್ ಬೇಡ ಅನ್ನಿಸ್ತಾ ಇದೆ ನನಗೆ, ಯಾಕೆಂದರೆ ತುಂಬ ಸೆಕೆ ಇರೋದ್ರಿಂದ ಫ್ರಂಟ್ ಕಟ್ ಮಾಡಿಕೊಂಡು ಇರೋಕ್ಕಾಗಲ್ಲ. ಸೊ ಸಾಕು ಅನ್ನಿಸ್ತಾ ಇದೆ. ಇವಾಗ ನಾನು 3ನೇ ಲೇಯರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಭಾಗ ಕೂದಲನ್ನ ತಗೊಂಡು ಅದನ್ನು ಅಷ್ಟೇ ಸ್ವಲ್ಪ ಕಟ್ ಮಾಡ್ಕೋಬೇಕು. ಓಕೆ, ಇದನ್ನು ಅಷ್ಟೇ 1-2 ಇಂಚ್ ಆಗುವಷ್ಟು ಕಟ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ 3 ಸ್ಟೆಪ್ಸ್ ಆಯಿತು. ಫ್ರಂಟ್ ಕಟ್ಟೆ ಆಗೋಯ್ತಿದ್ದು, ಬೇಡ ಅಂದ್ಕೊಂಡೆ. ಬಟ್ ಓಕೆ, ನೋಡಿ ಇದರಲ್ಲಿ ಏನು ಬೆನಿಫಿಟ್ ಅಂದರೆ ಈ ಥರ
ಶಾರ್ಟ್ ಆಗು ಕಾಣಿಸುತ್ತೆ, ಸೊ ಲಾಂಗ್ ಬೇಕಂದರೆ ಲಾಂಗ್ ಆಗು ಕಾಣಿಸುತ್ತೆ. ಸೊ ಹಾಗಾಗಿ ಸ್ಟೆಪ್ ನನಗೆ ಬೆಸ್ಟ್ ಅನಿಸಿ ಇವಾಗ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಫೈನಲ್ ಟಚಪ್ ಕೊಡೋ ಟೈಮು. ಅಂದರೆ ಒಂದೇನು ಅಂದರೆ ಸ್ವಲ್ಪ ತಿನ್ನಾಗ್ಬಿಡುತ್ತೆ ಸ್ಟೆಪ್ ಮಾಡಿಸೋದ್ರಿಂದ, ಲೇಯರ್ ಮಾಡಿಸೋದ್ರಿಂದ. ಹೇರ್ ಯಾರ್ದು ದಪ್ಪ ಇರುತ್ತೆ ಅಂಥವ್ರು ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಬಿಸಿಲು ಶೆಕೆ ಆಗ್ತಾಯಿದೆ, ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಸೊ ಹೇರ್ ಕಟ್ ಆಗಿರೋದ್ರಿಂದ ವೀಡಿಯೋನ ನಾನು ಮನೆ ಒಳಗಡೆ ಮಾಡ್ತಾಯಿಲ್ಲ, ಮನೆ ಹೊರಗಡೆ ಮಾಡ್ತಿದ್ದೀನಿ. ಹಾಗಾಗಿ ಸ್ವಲ್ಪ ನಾಯ್ಸ್ ಇರುತ್ತೆ, ಸ್ವಲ್ಪ ಗಾಡಿ ಸೌಂಡ್ಸು ಇಲ್ಲ ಗಲಾಟೆ ಕೇಳಿಸ್ತಾ ಇರುತ್ತೆ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ, ಇನ್ನೂ ತುಂಬ ಉದ್ದ ಅನ್ನಿಸ್ತಾನೇ ಇದೆ. ಏನು ಮಾಡೋದು, ಇಷ್ಟು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇವಾಗ ಓಕೆ ಅನ್ನಿಸ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಸೆಟ್ ಮಾಡಿದ್ರೆ ಹೇರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಫ್ರಂಟ್ ಕಟ್ ಕೂಡ ನಾನೇ ಮನೇಲೇ ಮಾಡ್ಕೋತಿದ್ದೆ. ಆವಾಗ ಕಾಲೇಜ್ಗೆ ಹೋಗೋ ಟೈಮಿಂದನೂ ನಾನೇ ಫ್ರಂಟ್ ಕಟ್ ಮಾಡ್ಕೋತಿದ್ದೆ. ಅದನ್ನು ನೆಕ್ಸ್ಟ್ ಯಾವಾಗಾದರೂ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಬಟ್ ಇವಾಗ ಇಷ್ಟು ಸಾಕು ಕಿವಿಯಿಂದ, ಯಾಕಂದರೆ ಪಾಪು ಎಳಿತಾ ಇರ್ತಾನೆ. ಸೊ ಹಾಗಾಗಿ ನಾನು ಫ್ರಂಟ್ ಕಟ್ ಅಷ್ಟು ಶಾರ್ಟ್ ಮಾಡ್ಕೋತಾ ಇಲ್ಲ. ಇಷ್ಟು ಓಕೆ ಅನ್ನಿಸ್ತಾ ಇದೆ ನೋಡಿ. ಫ್ರೀ ಬಿಟ್ಟರು ಹೇರು ಏನೂ ತೊಂದರೆ ಆಗ್ತಿಲ್ಲ. ಓಕೆ, ಫೈನಲ್ ಆಗಿ ನಂದು ಹೇರ್ ಕಟ್ ಮುಗ್ದಿದೆ. ಅದು ಇವಾಗ ಸ್ಟೆಪ್ ಅಂತ ಕಾಣಿಸಲ್ಲ, ಪೋನಿ ಹಾಕಿದ್ರೆ ಇಲ್ಲ ಒಂದು ಕ್ಲಿಪ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹೀಗಿಲ್ಲ ಅಂದರೆ ಒಂದು ಸಿಂಪಲಾಗಿ ಪೋನಿ ಹಾಕ್ಕೊಂಡ್ರು ನಡೆಯುತ್ತೆ. ಒಳ್ಳೆ ಜುಟ್ಟು ನೋಡಿ, ಹೀಗೆ ಇಷ್ಟ ಆಗಿತ್ತು ನನಗೆ. ಸೊ ಈ ಥರ ಬೇಕು ಅಂತ ಹೇಳಿ ನಾನು ಮಾಡ್ಕೊಂಡಿದ್ದು. ಇದಕ್ಕೆ ಸ್ವಲ್ಪ ಕರ್ಲಿಂದ ಸ್ವಲ್ಪ ಸ್ಟ್ರೈಟ್ ಮಾಡಿಕೊಂಡ್ರೆ ಇಲ್ಲ ವೇವಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿಗೆ ಮಿಷಿನ್ಸ್ ಏನೂ ತಂದಿಲ್ಲ, ಹಾಗಾಗಿ ಇವಾಗ ನಾನು ಕರ್ಲೆಲ್ಲ ಮಾಡಿ ತೋರ್ಸೋಕ್ಕಾಗಲ್ಲ. ಸೊ ನಾನು ಫೈನಲ್ ಲುಕ್ ಹೇಗಿದೆ ಅಂತ ನೆಕ್ಸ್ಟ್ ಯಾವುದನ್ನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಓಕೆ, ಈಸಿಯಾಗಿ ಸುಮ್ಮನೆ ಪಾರ್ಲರ್ಗೆ ಹೋದರೆ ಇದಕ್ಕೇ ಒಂದು 800 ರೂಪಾಯಿ 1000 ರೂಪಾಯಿವರೆಗೂ ತೊಗೋತಾರೆ. ಆ್ಯಕ್ಚುಲಿ ಇದು ನಾನು ಇವಾಗ ಕಟ್ ಮಾಡ್ಕೊಂಡಲ್ಲ, ಆ ಹೇರಲ್ಲ. ಆವಾಗ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳ್ತಿದ್ನಲ್ಲ ಬೇಬಿ ಹೇರ್ಸ್ ಬರ್ತಿದೆ, ಸೊ ಎಷ್ಟು ತಲೆ ಬಾಚಿದ್ರು ಬಾಚಿದಂಗೆ ಅನಿಸಲ್ಲ ಅಂತ. ಸೊ ಹೇರ್ ಇದೆಲ್ಲ ಇದು ನೋಡಿ ಫ್ರಂಟ್ ಕಟ್ ಥರನೇ ಕಾಣಿಸ್ತಾ ಇದೆ. ನೈಸ್ ಅಲ್ಲ? ಓಕೆ, ಶೆಕೆಯಿಂದ ಮುಕ್ತಿ ಸಿಗುತ್ತೆ ಇದರಿಂದ ಏನಾದರೂ ಅಂತ ಅನಿಸುತ್ತೆ. ಸೊ ಇವಾಗ ನಾನು ನೆಕ್ಸ್ಟು ನಮ್ಮ ಅಕ್ಕನಿಗೆ ಅವಳ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಇದೇನು ಫಸ್ಟ್ ಟೈಮ್ ಮಾಡುತ್ತಾ ಇರೋದಲ್ಲ, ಒಂದು 4 ರಿಂದ 5 ಸಲ ನಾನು ಕಟ್ ಮಾಡಿಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಷ್ಟು ಕೂದಲೋಯ್ತು, ಒಂದೊಂದು ಸ್ಟೆಪ್ದು ಒಂದೊಂದು ಲೇಯರ್ ಕೂತಿದೆ ಇಲ್ಲಿ. ಇಷ್ಟು ಬೆಳೆಸಬೇಕು ಅಂದರೆ ಇನ್ನೆಷ್ಟು ವರ್ಷ ಬೇಕಾಗುತ್ತೋ, ಬಟ್ ಇಟ್ಸ್ ಓಕೆ. ಒಂದೆಲ್ಲ ಒಂದು ಚೇಂಜಸ್ ಇರಬೇಕಲ್ಲ, ಸೊ ಹಾಗಾಗಿ ಇವಾಗ ನಮ್ಮ ಅಕ್ಕನಿಗೆ ಹೇರ್ ಕಟ್ ಮಾಡಿಬಿಡೋಣ. ಓಕೆ ನೋಡಿ, ನಮ್ಮ ಅಕ್ಕನ ಕೂದಲು ಇಷ್ಟು ಉದ್ದ ಇದೆ. 1 ಇಯರೂ ಆಗಿಲ್ಲ ಅನಿಸುತ್ತೆ ಅವಳು ಕಟ್ ಮಾಡಿಕೊಟ್ಟು, ಬಟ್ ತುಂಬಾ ಬೆಳೆದ್ಬಿಟ್ಟಿದೆ. ಅವಳು ಅಷ್ಟೇ ಯಾವಾಗಲೂ ಕೆಲಸಕ್ಕೆ ಗಂಟು ಹಾಕ್ಬಿಟ್ಟು ನೆಟ್ ಹಾಕೋಬಿಡ್ತಾಳೆ. ಸೊ ಹಾಗಾಗಿ ಅವಳಿಗೂ ಇಷ್ಟುದ್ದ ಬೇಡ ಅಂತ ಇದ್ದಾಳೆ ನೋಡಿ. ಏನು ಎಣ್ಣೆ ಹಚ್ಚಲ್ಲ, ಒಂದು ಏನು ಹೇರ್ ಕೇರೇ ಮಾಡಲ್ಲ, ಆದರೂ ಅವಳಿಗೆ ಇಷ್ಟು ಚೆನ್ನಾಗಿ ಸ್ಟ್ರೈಟ್ನಿಂಗ್ ಮಾಡ್ದಂಗೆ ಇದೆ. ಬಟ್ ಇವಾಗ ಅವಳದು ಅಷ್ಟೇ ಸ್ವಲ್ಪ ಶಾರ್ಟ್ ಮಾಡಿಬಿಡ್ತೀನಿ, ಇಷ್ಟು ಮಾಡಿಬಿಡ್ತೀನಿ ಅನ್ಸುತ್ತಾ. ಇವಳಿಗೆ ಜಾಸ್ತಿ ಸ್ಟೆಪ್ ಬೇಡವಂತೆ, ಸೊ ಒಂದೇ ಒಂದು ಲೇಯರ್ ಕಟ್ ಮಾಡ್ತೀನಿ. ಸೊ ಅದೇ ಸ್ಟೆಪ್ ಥರ ಬರುತ್ತೆ, ಅವಳಿಗೆ ಅಷ್ಟೇ ಸಾಕು. ನನಗೆ ಒಂದು 3 ಲೇಯರ್ ಬೇಕಿತ್ತು, ಹಾಗಾಗಿ ನಾನು 3 ಸ್ಟೆಪ್ ಮಾಡಿಕೊಂಡೆ. ಅವ್ರಿಗೆ ಒಂದೇ ಲೇಯರ್ ಮಾಡಿಕೊಡ್ತೀನಿ. ಫ್ರಂಟು ಅಷ್ಟೇ, ಅವಳಿಗೆ ಮುಂದೆ ಕೂದಲು ಬರ್ತಾ ಇರಬಾರ್ದು, ಅವಳಿಗೆ ಹಿಂಸೆ ಆಗೋಗುತ್ತೆ. ಸೊ ಹಾಗಾಗಿ ಅವಳಿಗೆ ಫ್ರಂಟ್ ಕಟ್ ಕೂಡ ಮಾಡಲ್ಲ, ನಾನು ಹಚ್ಕೊಂಡು ಬಿಡುತ್ತೆ. ಇಷ್ಟೇ ಸಿಂಪಲ್.
ಫೋನಿಗೆ ನೀವು ಇಲ್ಲಿ ಹಾಕೋತೀರಾ, ಮುಂದೆ ಜಡೆ ಹಾಕ್ಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಕಟ್ ಮಾಡಿಕೊಂಡ್ರೆ ಸ್ಟೆಪ್ಸ್ ರೆಡಿ ಆಗುತ್ತೆ. ಗೊತ್ತಾ? ಲಾಸ್ಟ್ ಒಂದು 3 ಇಯರ್ಸ್ 4 ಇಯರ್ಸ್ ಬ್ಯಾಕ್ ಅನಿಸುತ್ತೆ, ಅವಳು ಫುಲ್ ಇಲ್ಲಿವರೆಗೂ ಶಾರ್ಟ್ ಮಾಡಿಸಿ ಅವಳದು ಇಷ್ಟು ಕೂದಲನ್ನ ಡೊನೇಟ್ ಮಾಡಿದ್ಲು ಕ್ಯಾನ್ಸರ್ ಪೇಷಂಟ್ಸ್ಗೆ. ಹಾಂ, ಸೊ ಇವಾಗ ಇಷ್ಟು ಹೇರ್ ಕಟ್ ಮಾಡ್ತಾ ಇದ್ದೆ. ಸಾರಿ, ಕಟ್ಟು ಮಾಡೋಕ್ಕಾಗ್ತಿಲ್ಲ, ಅಷ್ಟು ಸ್ಟ್ರಾಂಗ್ ಇದೆ ಅವಳು. ಸೊ ನೀವು ಬೈಕೋತಾ ಇರ್ಬೋದು ಇವ್ರಿಗೆ ಏನು ಬಂದಿರೋದು, ಎಲ್ಲರೂ ಕೂದಲು ಬೆಳೀತಾ ಇಲ್ಲ ಅಂದರೆ ಇವ್ರೇನು ಇಷ್ಟು ಉದ್ದ ಕಟ್ ಮಾಡ್ಕೋತಾ ಇದ್ದಾರೆ ಅಂತ. ಬಟ್ ನೋಡಿ ಸ್ವಲ್ಪ ಕವಲೆಲ್ಲ ಹೊಡೆದಿದೆ, ಸ್ವಲ್ಪ ಡ್ರೈ ಇರೋದ್ರಿಂದ ಅಷ್ಟು ಉದ್ದ ಬೆಳೆಸಿನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಕಟ್ ಮಾಡಿದ್ವಿ ಅಷ್ಟೇ, ನಮಗೇನು ಶೋಕಿ ಅಲ್ಲ ಅದು. ಓಕೆ, ಫೈನಲಿ ಆದರೂ ಉದ್ದನೇ ಇದ್ದಾರೆ. ನಾವು ಇಂಟು ತುಂಬಿರಮ್ಯಾ ನಾನು ಚೂರು ತುಂಡ ಮಾಡ್ತೀನಿ ನೋಡಿ. ಎಷ್ಟು ಸ್ಟೆಪ್ ಬಂದಿದೆ ಇಲ್ಲೇ, 1 2 3 4 ಸ್ಟೆಪ್ ಬಂದಿದೆ. ಯಾವುದೇ ಹೇರ್ ಕಟ್ ಆಗಲಿ, ಹೇರ್ ಕಟ್ ಮಾಡಿದಾಗ ಚೆನ್ನಾಗಿರಲ್ಲ, ಮಾರನೇ ದಿನ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಲ್ಲೇ ಸೆಟ್ ಮಾಡಿಸ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಸೊ ಇವಾಗ ಈ ತುದಿ ಏನಿದೆ, ಈ ಲೆವೆಲ್ ಈ ಸ್ಟೆಪ್ ಇದೆಯಲ್ಲ, ಅಲ್ಲಿಗೆ ಕಟ್ ಮಾಡ್ಕೋತೀನಿ ನಾನು. ಇವಾಗ ಫೈನಲ್ ಟಚಪ್ ಕೊಟ್ಬಿಡೋಣ ಅವ್ರಿಗೆ, ಯಾಕೆಂದರೆ ಅದೊಂದು ಕೂದಲು ಎಕ್ಸಸ್ ನಿಂತ್ಕೊಂಡ್ಬಿಡುತ್ತೆ, ಗೊತ್ತಾಗಲ್ಲ ನಮಗೆ. ಸೊ ಹಾಗಾಗಿ ಸೊ ನೋಡಿ ಎಷ್ಟು ಕೂದಲು ನೋಡಿ, ಒಂದು 4 ಕೂದಲು ಗೊತ್ತೇ ಆಗಲ್ಲ, ಹಂಗೆ ಇದೆ. ಒಂಥರ ಪಿಳ್ಳೆ ಜುಟ್ಟು ಥರ ಕಾಣಿಸ್ತಿದೆ, ಆದರೂ ಚೆನ್ನಾಗಿದೆ. ಅವ್ರದ್ದು ಸೇಮ್ ಹಂಗೆ ಬಂದಿದೆ. ಬಟ್ ನಮ್ಮದು ನೋಡಿ ಅಕ್ಕ ತಂಗಿರಾದ್ರು ಎಷ್ಟು ಡಿಫ್ರೆನ್ಸ್ ಇದೆ ಹೇರಲ್ಲಿ. ಇವಾಗ ಫೈನಲ್ ಟಚಪ್ಗೆ ಎಲ್ಲ ಹೇರ್ನು ಎತ್ಕೊಂಡು ಇಲ್ಲಿ ಲಾಸ್ಟ್ ತುದಿ ಕಾಣಿಸಲ್ಲ ಅನಿಸುತ್ತೆ, ಲಾಸ್ಟ್ ತುದಿ ಇರುತ್ತಲ್ಲ ಅದನ್ನು ಕಟ್ ಮಾಡಿದ್ರೆ ಇನ್ನೂ ಲೆವೆಲ್ ಚೆನ್ನಾಗಿ ಬರುತ್ತೆ. ಸೊ ಫೈನಲಿ ನೋಡ್ತಾ ಇದ್ದೀರಲ್ಲ ಒಳಗಡೆ, ಇಲ್ಲಿ ಫೋನಲ್ಲಿ ಅಷ್ಟೊಂದು ಕ್ಲಾರಿಟಿ ಕಾಣಿಸ್ತಿಲ್ಲ, ಬಟ್ ರಿಯಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಇದ್ರದ್ದೇನಾದರೂ ಫೋಟೋ ಇದ್ದರೆ ನಾನು ನೆಕ್ಸ್ಟ್ ಅಟ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲೊಂದು ಸ್ಟೆಪ್ಪು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ನಮ್ಮ ಅಕ್ಕನ ಕೂದಲು, ಎಷ್ಟು ಸಿಲ್ಕಿ, ಮತ್ತು ಇದು ಹೇರ್ ಕಲರ್ ಮಾಡಿಸ್ದಂಗೆ ಇದು ಬ್ರೌನಿಶು. ಇದು ನನ್ನ ಕೂದಲು ಸ್ವಲ್ಪ ವೇವಿ, ಅಂದರೆ ಸ್ವಲ್ಪ ಒಳ್ಳೆ ಕುರಿ ಕೂದಲಿದ್ದಂಗಿದೆ, ಸ್ವಲ್ಪ ಕಲರ್ ಚೇಂಜ್ ಇದೆ. ಸೊ ನೋಡಿ ಎಷ್ಟು ಬ್ಲ್ಯಾಕ್ ಇದೆ, ಅವಳಿಗೂ ನನಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ಇಷ್ಟು ಕೂದಲು ವೇಸ್ಟ್ ಆಯಿತು. ಬಟ್ ಡೊನೇಟ್ ಮಾಡ್ಬೋದು, ಬಟ್ ಅದಕ್ಕೆ ತುಂಬಾ ಪ್ರೊಸೀಜರ್ಸ್ ಇದೆ, ಹಾಗಾಗಿ ಬೇಡ ಅಂತ ಹೇಳಿ ನಾವೇ ಹಾಗೆ ವೇಸ್ಟ್ ಮಾಡ್ತಾಯಿದ್ದೀವಿ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮಗಂತೂ ಇಷ್ಟ ಆಯಿತು. ಸೊ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ನೀವು ಯಾರನ್ನ ಮಾಡ್ಕೋತೀನಿ ಅಂದರೆ ನಿಮ್ಮ ಮೇಲೆ ನಿಮಗೆ 100 ಅಲ್ಲ 200% ಕಾನ್ಫಿಡೆನ್ಸ್ ಇರಬೇಕು. ಸೊ ಹೇರ್ ಅಲ್ವಾ, ಒಂದ್ಸಲಿ ಡ್ಯಾಮೇಜ್ ಆಯಿತು ಅಂದರೆ ಮತ್ತೆ ನಾವು ಅದನ್ನು ಬೆಳೆಸೋಕ್ಕೆ ತುಂಬ ದಿನ ಆಗುತ್ತೆ. ಸೊ ಹಾಗಾಗಿ ನಿಮಗೆ ನಂಬಿಕೆ ಇದ್ದರೆ, ಕಾನ್ಫಿಡೆನ್ಸ್ ಇದ್ದರೆ ಹೇರ್ ಕಟ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈ ಹಾಕೋಕ್ಕೆ ಹೋಗಬೇಡಿ. ಬಟ್ ಈಸಿ ಅನಿಸುತ್ತೆ ನಮಗೆ, ನಾವೇ ಮಾಡ್ಕೊಂಡು ಅಭ್ಯಾಸ ಇರೋದ್ರಿಂದ ಇಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ. ಸೊ ಇದರಿಂದ ಒಬ್ಬೊಬ್ರ ಕೈಯಲ್ಲಿ ಕಟ್ ಮಾಡಿದ್ರೆ ಹೌದು ಅದು ಬೆಳೆಯೋದು ಇಲ್ಲ. ಸೊ ನಮ್ಮ ಕೈಯಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಹಾಗಾಗಿ ನಾವೇ ಮಾಡ್ಕೋತೀವಿ. ಸೊ ಇದರಿಂದ ಒಂದಿಬ್ಬರು ಕೂಡ ಹೆಲ್ಪ್ ಆಗಿದೆ, ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.